ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬಗ್ಗೆ ನಂದು ರಿಪೋರ್ಟು ಮತ್ತು ಅದು ಏನಕ್ಕೆ ಮಾಡಿಸ್ತಾರೆ, ಅದರಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 3rd ಮಂತ್ ಸ್ಕ್ಯಾನಿಂಗು, NT ಸ್ಕ್ಯಾನು ಮತ್ತು ಡಬಲ್ ಮಾರ್ಕರ್ ಟೆಸ್ಟು ಅದನ್ನು ಹೇಗೆ ಮಾಡ್ತಾರೆ, ಅದನ್ನು ಯಾಕೆ ಮಾಡಿಸ್ತಾರೆ, ನಮಗೆ ಅದರಲ್ಲಿ ಏನೇನೆಲ್ಲ ಗೊತ್ತಾಗುತ್ತೆ ಮತ್ತು ಯಾವಾಗ ಮಾಡ್ತಾರೆ, ಇದಿಷ್ಟು ನನಗೆ ಎಷ್ಟು ಗೊತ್ತು. ಸೊ ನನ್ನ ಅನುಭವದಲ್ಲಿ ನಾನು ಕೇಳಿ ತಿಳ್ಕೊಂಡಿರೋ ಮಟ್ಟಿಗೆ ನನಗೇನು ಗೊತ್ತೋ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನು NT ಸ್ಕ್ಯಾನ್ ರಿಪೋರ್ಟ್ನು ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಸೊ ಫಸ್ಟ್ ಇವಾಗ NT ಸ್ಕ್ಯಾನ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. NT ಅಂದರೆ ಏನು ಅಂದರೆ ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಅಂತ ಅರ್ಥ. ಅಂದರೆ ಏನು ಅಂತಂದರೆ ಮಗುವಿನ ಹಿಂದ್ಗಡೆ ಒಂದು ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ, ಆಯಿತಾ. ಅದು ಎಷ್ಟಿದೆ ಅನ್ನೋದನ್ನು ಆ ಒಂದು ಸ್ಕ್ಯಾನಲ್ಲಿ ಕಂಡು ಹಿಡಿತಾರೆ. ಅದಕ್ಕೋಸ್ಕರನೇ ಅದನ್ನು NT ಸ್ಕ್ಯಾನ್ ಅಂತ ಕರೀತಾರೆ. ಸೊ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಅಲ್ವಾ, ಆ ಟೈಮಲ್ಲಿ ನಮಗೆ ಹೊಟ್ಟೆ ತುಂಬಿರೋ ಅಷ್ಟು ನೀರು ಕುಡಿಬೇಕು ಅಂತ ಹೇಳ್ತಾರೆ, ಹೌದಾ. ಆದರೆ NT ಸ್ಕ್ಯಾನ್ಗೆ ಯಾವುದೇ ರೀತಿ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ನಾವು ಯಾವಾಗ ಬೇಕಾದರೂ ಹೋಗಿ NT ಸ್ಕ್ಯಾನ್ನ ಮಾಡಿಸ್ಬೋದು, ಆರಾಮಾಗಿ ಹೋಗಿ ಮಾಡಿಸ್ಬೋದು. ನೀರು ಕುಡ್ತಿರ್ಲೇಬೇಕು ಅಂತ ಎಲ್ಲ ಏನೂ ಇಲ್ಲ. ಸೊ ನೀರು ಕುಡಿಯೋ ಅವಶ್ಯಕತೆ NT ಸ್ಕ್ಯಾನ್ ಮಾಡಿಸುವಾಗ ಇರಲ್ಲ. ಹೋಗಿ ನಾವು NT ಸ್ಕ್ಯಾನ್ನ ಮಾಡಿಸ್ಬೋದು. ಜೊತೆಗೆ ನಮಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಬೇಗ ಮಾಡಿಬಿಡ್ತಾರೆ. ಸೊ ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 2 ಮಿನಿಟ್ಸ್ ತೊಗೊತಾರೇನೋ ಅಷ್ಟೇ. ಆದರೆ NT ಸ್ಕ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 10 ನಿಮಿಷ ಈ ಥರ. ಕೆಲವರು ಹೊಸ್ದಾಗಿ ಹೋಗೋರಿಗೆ ಭಯ ಆಗುತ್ತೆ, ಇದೇನಪ್ಪ ಇಷ್ಟೊತ್ತಾಯಿತು, ಇಷ್ಟೊತ್ತಲ್ಕೊಂಡು ಮಾಡ್ತಾನೆ ಇರ್ತಾರಲ್ಲ ಅಂತ ಅನಿಸುತ್ತೆ. ಸೊ ಅಫ್ಕೋರ್ಸ್ ಅದು ಟೈಮ್ನ ತೊಗೊಳುತ್ತೆ. ಸೊ ಏನೋ ಗಾಬರಿ ಮಾಡ್ಕೊಬೇಡಿ. ನನಗೂ ಅನ್ನಿಸ್ತು ಇದೇನು ಇಷ್ಟೊತ್ತು ತನಕ ಮಾಡ್ತಿದ್ದಾರಲ್ಲ ಅಂತ. ಸೊ NT ಸ್ಕ್ಯಾನ್ನ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾರೆ. ಜೊತೆಗೆ ನಮಗೆ ಈ NT ಸ್ಕ್ಯಾನಲ್ಲಿ ಪಾಪುದು ಮೂಮೆಂಟ್ ಎಲ್ಲ ಗೊತ್ತಾಗುತ್ತೆ, ಆಯಿತಾ. ಪಾಪು ಮೂಮೆಂಟ್ ಗೊತ್ತಾಗುತ್ತೆ. ನಮ್ಮ ಮತ್ತೆ ಯಾಕೆ ಗೊತ್ತಾಗಲ್ಲ ಅಂತ ಅಂದರೆ ಪಾಪು ತುಂಬ ಸಣ್ಣದಿದೆ, ಹಾಗಾಗಿ ಅದ್ರ ಗಾತ್ರ ಸಣ್ಣದಿರೋದ್ರಿಂದ ಅದು ಮೂಮೆಂಟ್ ಮಾಡ್ತಾ ಇರುತ್ತೆ. ಒಳಗಡೆ ಕೈ ಕಾಲೆಲ್ಲ ಮಾಡೋದು, ಆ ಕಡೆಯಿಂದ ಈ ಕಡೆ, ತಲೆ ಕೆಳಗಡೆ ಹೋಗೋದು, ಮೇಲೆ ಬರೋದು, ಆ ಕಡೆ ಬರೋದು, ಈ ಕಡೆ ಬರೋದು, ಇದೆಲ್ಲ ನಡೀತಾ ಇರುತ್ತೆ 3 ತಿಂಗಳಿಗಾಗಲೇ. ಆದರೆ ಅದ್ರ ಆಕಾರ ತುಂಬ ಚಿಕ್ಕದಿರೋದ್ರಿಂದ ನಮಗೆ ಅದ್ರ ಮೂಮೆಂಟ್ ನಮಗೆ ಗೊತ್ತಾಗಲ್ಲ. ನಮಗೆ ಮೂಮೆಂಟ್ ಗೊತ್ತಾಗೋದೇ 5 ತಿಂಗಳು 6 ತಿಂಗಳ ನಂತರನೇ. ಕೆಲವ್ರಿಗೆ 6 ತಿಂಗಳು ಗೊತ್ತಾಗುತ್ತೆ, ಇನ್ನು ಕೆಲವ್ರಿಗೆ 5 ತಿಂಗಳಿಗೆ ಗೊತ್ತಾಗುತ್ತೆ. ನನಗೆ 5 ತಿಂಗಳು ಸ್ಟಾರ್ಟಿಂಗಲ್ಲೇ, 5 ತಿಂಗಳು ಸ್ಟಾರ್ಟ್ ಆಗ್ತಿದೆ ಅನ್ನೋ ಮೊದಲನೇ ವಾರದಲ್ಲೇ ನನಗೆ ಮೂಮೆಂಟ್ ಎಲ್ಲ ಗೊತ್ತಾಗ್ತಿತ್ತು. ಈ ಥರ ಒಬ್ಬೊಬ್ಬರಿಗೆ ಒಂದೊಂಥರ. ಸೊ ಮೂಮೆಂಟ್ ಕೂಡ ನಮಗೆ ನಾವು ಮಾನಿಟ್ರಲ್ಲಿ ಪಾಪುದು ಮೂಮೆಂಟ್ ಕೂಡ ನಾವು ನೋಡ್ಬೋದು. ಇದು ಕೂಡ ಅದರಲ್ಲಿ ಗೊತ್ತಾಗ್ತಾ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ NT ಸ್ಕ್ಯಾನ್ ಅಂದರೆ ಇಲ್ಲಿ ಕತ್ತಿನ ಹಿಂದೆ ಪಾಪುಗೆ ಒಂದು ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ, ಅದನ್ನು ಕಂಡು ಹಿಡಿಯೋದಕ್ಕೋಸ್ಕರ ಮಾಡ್ತಾರೆ ಅಂತ. ಅಂದರೆ ಎಷ್ಟು ಇರಬೇಕು ಅಂತ ಅಂದರೆ 3.5 mm, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಗುಡ್ ಅಂತ. ಅದು ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ ನಾವು NT ಸ್ಕ್ಯಾನ್ನ ಮಾಡಿಸ್ತೀವಿ, ಆಯಿತಾ. NT ಸ್ಕ್ಯಾನ್ನ ಯಾವಾಗ ಮಾಡ್ತಾರೆ ಅಂದರೆ ಅದು ಫಸ್ಟ್ ಟ್ರೈಮಿಸ್ಟರಲ್ಲಿ ಮಾಡ್ತಾರೆ. ಅಂದರೆ 3ನೇ ತಿಂಗಳು 12 ವಾರದಿಂದ 13 ವಾರ, ಈ ಒಂದು ಮಿಡ್ಲಲ್ಲಿ ನಮಗೆ NT ಸ್ಕ್ಯಾನ್ನ ಡಾಕ್ಟ್ರು ರೆಫರ್ ಮಾಡ್ತಾರೆ, ಆಯಿತಾ. ಇದು ಯಾವಾಗ ಮಾಡ್ತಾರೆ ಅಂತ ಆಯಿತು. ಇನ್ನೂ ಏನೇನೇನು ಗೊತ್ತಾಗುತ್ತೆ NT ಸ್ಕ್ಯಾನಲ್ಲಿ ಅಂತ ಅಂದರೆ ಮೇಯ್ನಾಗಿ ನಮಗೆ ಒಂದು ಇಲ್ಲಿ ಲಿಕ್ವಿಡ್ ಎಷ್ಟು ಫಾರ್ಮ್ ಆಗಿದೆ ಬೇಬಿಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಇನ್ನೊಂದೇನಪ್ಪ ಅಂದರೆ ನಜಲ್ ಬೋನ್ ಬಂದಿದೆಯಾ ಪಾಪುಗೆ ಅಂತ, ಅದು ಮೇಯ್ನ್ ಇರುತ್ತೆ. ಈ ನಜಲ್ ಬೋನು ಬಂದಿದೆಯಾ ಅನ್ನೋದನ್ನು ತಿಳ್ಕೊಬೋದು. ಜೊತೆಗೆ ಪಾಪುದು ಹಾರ್ಟು, ಕಿಡ್ನಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಸೊ ಬ್ಲಡ್ ಸರ್ಕ್ಯುಲೇಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಎಲ್ಲದನ್ನು ಈ NT ಸ್ಕ್ಯಾನಲ್ಲಿ ತಿಳ್ಕೊತಾರೆ. ಜೊತೆಗೆ ನಮಗೆ ಈ 3 ತಿಂಗಳು ಒಳಗಡೆ ಏನು ಸ್ಕ್ಯಾನಿಂಗ್ ಮಾಡಿಸಿರ್ತೀವಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ, ನಮಗೆ ಪಾಪುದು ಆಕಾರ ಗೊತ್ತಿರಲ್ಲ. ಸೊ ಶೇಪ್, ಇದು ಒಂದು ಬೇಬಿ ಶೇಪಲ್ಲಿ ಅದು ಇರಲ್ಲ. ಏನೋ ಒಂದು ಮುದ್ದೆ ಥರನೋ ಅಥವಾ ಒಂದು ಕಾಳು ಥರನೋ ಏನೋ ಇರುತ್ತೆ, ಬಾಲ ಥರ ಈ ಥರ ಏನೇನೋ ಇರುತ್ತೆ. ಆದರೆ 3ನೇ ತಿಂಗಳು ಸ್ಕ್ಯಾನಿಂಗ್ ಏನು ಮಾಡಿಸ್ತೀವಿ NT ಸ್ಕ್ಯಾನು, ಅದರಲ್ಲಿ ನಮಗೆ ಬೇಬಿದು ಒಂದು ಕ್ಲಿಯರ್ ಕಟ್ ಆಗಿರೋವಂಥ ಪಿಕ್ಚರ್ ಗೊತ್ತಾಗುತ್ತೆ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಆ ಒಂದು ಪಿಕ್ಚರ್ನ ನೋಡೋದಕ್ಕೆ. ಅಂದರೆ ಸೊ ನಾನು ಹೋಗಿದ್ದಾಗ ಅವರು ಕೇಳಿದ್ರು, ಅವ್ರು ಯಾಕೆ ಕೇಳಿದ್ರು ಅಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ನನ್ನ ಹಸ್ಬೆಂಡ್ನ ಕರೆದು ತೋರಿಸೋದಕ್ಕೆ ಅಂತ ಕೇಳಿದ್ರು, ಏನೋ ಗೊತ್ತಿಲ್ಲ. ನಿಮ್ಮ ಹಸ್ಬೆಂಡ್ ಬಂದಿದ್ದಾರಾ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಅಂತ ಅವಳೆ ಚೆನ್ನಾಗಿ ಮಾತಾಡ್ಸು, ನನಗೂ ಖುಷಿ ಆಯಿತು. ಒಂದೊಂದು ಕಡೆ ಅವರು ಏನೂ ಮಾತಾಡಲ್ಲ, ಬಟ್ ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಯಾಕೆ ಬಂದಿಲ್ಲ ಅಂತ ಕೇಳಿದ್ರು. ಅವರು ಜಾಬ್ ಮಾಡ್ತಾರೆ, ಜಾಬ್ಗೆ ಹೋಗಿದ್ದಾರೆ ಅಂತ. ಏನು ಜಾಬ್ ಮಾಡ್ತಾರೆ, ಏನು ವರ್ಕ್ ಮಾಡ್ತಾರೆ ಅಂತೆಲ್ಲ ಕೇಳಿದ್ರು. ನಾನು ಆರಾಮಾಗಿ ಮಾತಾಡಿದೆ.
ಮೋಸ್ಟ್ಲಿ ಅವರು ಕರೆದು ತೋರಿಸೋದಕ್ಕೆ ಅಂತ ಕೇಳಿದ್ರು ಅಂತ ಅನಿಸುತ್ತೆ. ಬಟ್ ಅವತ್ತು ನಾನು ಸ್ಕ್ಯಾನಿಂಗ್ ಹೋಗಿದ್ದಾಗ ಮಣಿ ಬಂದಿರಲಿಲ್ಲ, ನಾನು ಒಬ್ಬಳೇ ಹೋಗಿದ್ದೆ. ಸೊ ಮಣಿಗೂ ಕ್ಲಾಸ್ ಇರುತ್ತಲ್ವಾ, ಸೊ ರಜಾ ಹಾಕಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ಹೋದೆ. ಅದು ಆ್ಯಕ್ಚುಲಿ ಸ್ಕ್ಯಾನಿಂಗ್ ಸೆಂಟ್ರ್ ನಮ್ಮ ಮನೆ ಪಕ್ಕದ ಸ್ಟ್ರೀಟಲ್ಲೇ ಇದ್ದಿದ್ದು, ಸೊ ತುಂಬ ದೂರ ಏನಿರಲಿಲ್ಲ. ನಾನು ಅವಾಗೆಲ್ಲ ಆರಾಮಾಗಿ ಓಡಾಡಿಕೊಂಡು ಇದ್ದೆ. ನನಗೇನು ರೆಸ್ಟು ಅದು ಇದು ಅಂತ ಏನೂ ಹೇಳಿರಲಿಲ್ಲ. ಹಾಗಾಗಿ ನಾನೇ ಹೋಗ್ತಿದ್ದೆ ಸ್ಕ್ಯಾನಿಂಗ್ಗೆ. ಫ್ರೀ ಇದ್ದರೆ ಮಾತ್ರ ಬಂದು ಸ್ಕ್ಯಾನಿಂಗ್ ಸೆಂಟ್ರ್ ಹತ್ರ ಬಿಟ್ಕೊಡ್ತಿದ್ದ, ಅಥವಾ ಮುಗಿದ ಮೇಲೆ ಕಾಲ್ ಮಾಡಿದ್ರೆ ಫ್ರೀ ಇದ್ದರೆ ಬಂದು ಕರ್ಕೊಂಡು ಹೋಗ್ತಿದ್ದ. ಫ್ರೀ ಇಲ್ಲ ಅಂತಂದರೆ ಕ್ಲಾಸಲ್ಲಿದ್ದಾರೆ ಅಂತಂದರೆ ನಾನೇ ಬಂದುಬಿಡ್ತಿದ್ದೆ ಮನೆಗೆ. ಸೊ ಆವಾಗ ನನಗೆ ತೋರಿಸಿದ್ರು ಸ್ಕ್ರೀನ್ನ, ಮಾನಿಟರ್ನ ನನ್ನ ಕಡೆ ಟರ್ನ್ ಮಾಡಿ ನನಗೆ ತೋರಿಸಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ನನಗೆ ಕರೆಕ್ಟಾಗಿ ನೆನಪಿಲ್ಲ, ನಾನು ಆವಾಗಲೇ ಅಂತ ಅನಿಸುತ್ತೆ ಈ NT ಸ್ಕ್ಯಾನ್ದೆ ನಾನು ಸರ್ ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ. ಪಾಪ ಅವ್ರೇನೂ ಅನ್ನಲಿಲ್ಲ, ಪರ್ಮಿಷನ್ ಕೊಟ್ಟರು, ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತಂದರು. ಆಮೇಲೆ ಅಲ್ಲಿ ಹೆಲ್ಪ್ಗೆ ಅಂತ ಇರ್ತಾರಲ್ವ ಹುಡುಗಿರು, ಅವ್ರ ಹತ್ರ ಕೊಟ್ಟು ನಾನು ವೀಡಿಯೋನ ಮಾಡಿಸ್ದೆ. ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಪರ್ಮಿಷನ್ ಕೊಡೋಲ್ಲ, ಬಟ್ ಅವ್ರು ನನಗೆ ಕೇಳಿದ್ರೆ ಅವರು ಪರ್ಮಿಷನ್ ಕೊಟ್ಟರು ನನಗೆ. ನಾನು ವೀಡಿಯೋನೂ ಮಾಡ್ಕೊಂಬಂದೆ. ಸೊ ಇದಿಷ್ಟು. ಸೊ ನೀವು ಕೇಳಿ ನೋಡಿ, ಹಸ್ಬೆಂಡ್ನ ಬಿಟ್ಟರೆ ಅವರು ಹೋಗಿ ನೋಡ್ಬೋದು, ಖುಷಿಯಾಗುತ್ತೆ ಒಂಥರ. ಅದಕ್ಕೋಸ್ಕರ ನೋಡಬೇಕು ಅಂತ ಅನಿಸುತ್ತೆ. ಒಂದು ಕ್ಲಿಯರ್ ಆಗಿರೋವಂಥ ಪಿಕ್ಚರ್ ಬಂದಿರುತ್ತೆ. ತೋರಿಸ್ತೀನಿ ನಾನು, ನಂದು ಸ್ಕ್ಯಾನಿಂಗ್ದು ಪಿಕ್ಚರ್ ತೋರಿಸ್ತೀನಿ. ಅದರಲ್ಲಿ ನಮಗೆ ಮೂಗು ಇರೋದು ಗೊತ್ತಾಗುತ್ತೆ, ತಲೆ ಶೇಪ್ ಗೊತ್ತಾಗುತ್ತೆ, ಕೈ, ಕಾಲು, ಹೊಟ್ಟೆ, ಬೆನ್ನು ಇದೆಲ್ಲ ನೀಟಾಗಿ ಒಂದು ಬೇಬಿ ಥರ ಕಾಣಿಸುತ್ತೆ ನಮಗೆ, ಆಯಿತಾ. ಜೊತೆಗೆ ಬೆನ್ನು ಹುರಿ ಬಂದಿದೆಯಾ ಅಂದರೆ ನಮಗೆ ಬೆನ್ನಲ್ಲಿ ಒಂದು ಮಧ್ಯದಲ್ಲಿ ಒಂದು ಬೋನ್ ಆಗಿದೆ, ಸ್ಪೈನಲ್ ಕಾರ್ಡ್, ಅದೆಲ್ಲ ನೀಟಾಗಿದೆಯಾ, ಅಥವಾ ಏನಾದರೂ ಗ್ಯಾಪ್ ಏನಾದರೂ ಇದೆಯಾ ಬೆನ್ನಲ್ಲಿ, ಪಾಪುಗೆ ಮೂಳೆಯಲ್ಲಿ ಅನ್ನೋದನ್ನೆಲ್ಲ ನಮಗೆ NT ಸ್ಕ್ಯಾನಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ನಾನು ನಿಮಗೆ ನನ್ನ ಒಂದು NT ಸ್ಕ್ಯಾನ್ದು ರಿಪೋರ್ಟ್ನ ತೋರಿಸ್ತೀನಿ. ಬನ್ನಿ. ನಾನು ಸ್ಟಾರ್ಟಿಂಗಿಂದನೂ ಕಾವೇರಿ ಡಯಾಗ್ನೋಸಿಸ್ ಸೆಂಟ್ರಲ್ಲಿ ನಾನು ಮಾಡಿಸ್ತಾ ಇದ್ದಿದ್ದು. ಸೊ ಇಲ್ಲಿ ನೇಮು, ಏಜು ಮತ್ತು ಸೆಕ್ಸ್, ಅಂದರೆ ಮೇಲ್ ಆರ್ ಫೀಮೇಲ್, ಡಾಕ್ಟ್ರ್ ಯಾರು, ಮತ್ತು ಯಾವ ಡೇಟಲ್ಲಿ ನಾವು ಸ್ಕ್ಯಾನ್ ಮಾಡಿಸಿರ್ತೀವಿ ಅದೆಲ್ಲ ಕೊಟ್ಟಿರ್ತಾರೆ. ನೆಕ್ಸ್ಟು ನಾನು ಫಸ್ಟ್ ವೀಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. LMP ಅಂದರೆ ಏನು, AUA ಅಂದರೆ ಏನು, EDD ಅಂದರೆ ಏನು, ಎಲ್ಲನೂ ನಾನು ಲಾಸ್ಟ್ ವೀಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲೇನು ಅದ್ರ ಬಗ್ಗೆ ನಾನು ಹೇಳೋಕ್ಕೋಗಲ್ಲ. ಆಲ್ಮೋಸ್ಟ್ ಇದೆಲ್ಲ ಎಲ್ಲ ಸ್ಕ್ಯಾನ್ ರಿಪೋರ್ಟಲ್ಲೂ ಫಸ್ಟ್ ಸ್ಕ್ಯಾನಿಂಗಲ್ಲೂ ಅದನ್ನೇ ಕೊಟ್ಟಿರ್ತಾರೆ. ಸಿಂಗಲ್ ಲೈವ್ ಇದೆಲ್ಲ ಮಾಮೂಲಿ ಫೀಟಸ್ ಕಾಣಿಸ್ತಿದೆ ಅಂತೆಲ್ಲ ಕೊಟ್ಟಿರ್ತಾರೆ. CRL ಅಂದರೆ ಏನಪ್ಪ ಅಂದರೆ ಕ್ರೌನ್ ರಂಪ್ ಲೆಂತ್ ಅಂತ, ಅಂದರೆ ಪಾಪು ತಲೆಯಿಂದ ಕಾಲ್ವರೆಗೂ ಎಷ್ಟು ಲೆಂತ್ ಇದೆ ಅಂತ. 6.5 ಸೆಂಟಿಮೀಟರ್ ಇದೆ. ಪಾಪುಗೆ ಏಜ್ ಎಷ್ಟಾಗಿದೆ ಅಂತ ಅಂದರೆ 13 ವೀಕ್ಸ್ 1 ಡೇ ಆಗಿದೆ, ಆಯಿತಾ. ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಪಾಪುಗೆ 13 ವಾರ 1 ದಿನ, ಆದರೆ ನನ್ನ ಡೇಟ್ ಪ್ರಕಾರ 14 ವಾರ 4 ದಿವಸ ಆಗಿದೆ. ಇದು ವೇರಿ ಆಗ್ತಾ ಹೋಗುತ್ತೆ, ಇದೆರಡೂ ನನ್ನ ಡೇಟ್ಗೂ ಸ್ಕ್ಯಾನಿಂಗ್ ಡೇಟ್ಗೂ ವೇರಿ ಆಗ್ತಾನೇ ಹೋಯ್ತು ಕೊನೆವರೆಗೂ. ನೆಕ್ಸ್ಟು ನ್ಯೂಕಲ್ ಟ್ರಾನ್ಸ್ಲುಸೆನ್ಸಿ ಎಷ್ಟಿದೆ ಅಂತ ಅಂದರೆ ಕತ್ ಕೆಳಗಡೆ ಇರೋ ಲಿಕ್ವಿಡ್ ಎಷ್ಟಿದೆ ಅಂತಂದರೆ 1.65 mm ಇದೆ. 3.5ಕ್ಕಿಂತ ಜಾಸ್ತಿ ಇದ್ದರೆ ಇನ್ಕ್ರೀಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತಾರೆ, ಅದಕ್ಕಿಂತ ಒಳಗಡೆ ಇರಬೇಕು. ಸೊ ನನಗೆ 1.65 mm ಇತ್ತು. FHR ಅಂದರೆ ಪಾಪುದು ಫೀಟಲ್ ಹಾರ್ಟ್ ರೇಟ್ ಎಷ್ಟಿದೆ ಅಂತ 148 BPM ಇದೆ. ಸ್ಟಾರ್ಟಿಂಗ್ ಅರ್ಲಿ ಪ್ರೆಗ್ನೆನ್ಸಿದು ಏನಿತ್ತು ಅದು ಮಾತ್ರ 160 ಸಮಥಿಂಗ್ ಇತ್ತು. ಅದಾದಮೇಲೆ ನನಗೆ 150 ಒಳಗಡೆ ಪಾಪುದು ಹಾರ್ಟ್ ಬೀಟ್ ಇದ್ದಿದ್ದು. ನೆಕ್ಸ್ಟು ಪ್ಲಾಸೆಂಟಾ, ಅದ್ರ ಬಗ್ಗೆ ಕೊಡ್ತಾರೆ, ಪೋಸ್ಟೀರಿಯರ್ ಇದೆಯಾ ಅಂತೆಲ್ಲ. ನೆಕ್ಸ್ಟ್ ನಸಲ್ ಬ್ರೋನ್ ಪ್ರೆಸೆಂಟ್, ಮೇಯ್ನಾಗಿ ಅದಕ್ಕೋಸ್ಕರನೇ ಮಾಡೋದು, ಮೂಗಿನ ಮೂಳೆ ಅದು ಕಾಣಿಸ್ತಿದೆಯಾ, ಡೆವಲಪ್ ಆಗಿದೆಯಾ ಅಂತ. ಸೊ ಅದು ಪ್ರೆಸೆಂಟ್ ಇದೆ. ನೆಕ್ಸ್ಟು ಸರ್ವೈಕಲ್ ಅಂತ, ಅದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಅದನ್ನು ಚೆಕ್ ಮಾಡ್ತಾರೆ. ಒಂದೊಂದು ರಿಪೋರ್ಟಲ್ಲೂ ಅದು ವೇರಿ ಆಗ್ತಾ ಹೋಗುತ್ತೆ, ತುಂಬ ವೇರಿ ಆಗಲ್ಲ. ಸೊ 0.5, 0.1 ಈ ಥರ ಲಿಟ್ಲ್ ಬಿಟ್ ಅಷ್ಟೇ ವೇರಿ ಆಗ್ತಾ ಹೋಗುತ್ತೆ. ಸೊ ಕೊನೆಗೆ ಪಾಪು ಎಷ್ಟು ವೀಕ್ ಇದೆ ಅದನ್ನು ಕೊಡ್ತಾರೆ. ನೆಕ್ಸ್ಟು ಸಜೆಷನ್ ಏನಂದರೆ ಯಾವಾಗ ಮತ್ತೆ ನಾನು ಸ್ಕ್ಯಾನ್ ಮಾಡಿಸ್ಬೇಕು, ಅನಾಮಲಿ ಸ್ಕ್ಯಾನ್ನ ಮತ್ತೆ 19ರಿಂದ 22 ವಾರದೊಳಗಡೆ ಮಾಡಿಸ್ಬೇಕು ಅನ್ನೋದಿಷ್ಟು ನಮಗೆ NT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ನಿಮಗೆ NT ಸ್ಕ್ಯಾನ್ದು ಪಿಕ್ಚರ್ ತೋರಿಸ್ತೀನಿ ಬನ್ನಿ. ನೋಡಿ, ನಿಮಗೆ ಇದರಲ್ಲಿ ನೀಟಾಗಿ ಗೊತ್ತಾಗುತ್ತೆ, ಕಾಣಿಸ್ತಿದೆಯಾ? ಇದು ತಲೆ ಶೇಪು, ಇಲ್ಲಿ ಮೂಗು, ತುಟಿ ಇದೆಲ್ಲ ಕಾಣಿಸುತ್ತೆ ನೋಡಿ. ಇದು ಬೆನ್ನು ನೋಡಿ, ಇಲ್ಲಿ ಸಣ್ಣದಾಗಿ ಕಾಣಿಸ್ತಿದೆ ನೋಡಿ, ಇದು ಕೈ ಅಂತ ಅನಿಸುತ್ತೆ ಮೋಸ್ಟ್ಲಿ. ಇದು ಕಾಲಿರಬೇಕು ಅಥವಾ ಇದು ಕೈ ಇರಬೇಕು, ಇದು ಕ್ಲಾರಿಟಿ ಇಲ್ಲ. ಬಟ್ ಈ ಬೇಬಿ ಶೇಪ್ ಮಾತ್ರ ನೀಟಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ, ಈ ಪಿಕ್ಚರಲ್ಲೇ ನೀಟಾಗಿ ಗೊತ್ತಾಗ್ತಾ ಇರೋದು. ಇದನ್ನು ಸ್ಕ್ರೀನಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಇದು ತಲೆ ಬುರುಡೆ.
ನೋಡಿ, ಇದನ್ನು ಸ್ವಲ್ಪ ದೂರದಲ್ಲಿ ತೆಗೆದಿರೋ ಪಿಕ್ಚರ್ ಇದು. ಇದು ಬೆನ್ನು ಹಿಂದೆ ಪಾಪುದು, ಒಂದು ನಿಮಿಷ, ಪಾಪುದು ಹಿಂದ್ಗಡೆ ಪಾರ್ಟ್ ಅಂತ ಅನಿಸುತ್ತೆ. ಇದು ನನಗೂ ಗೊತ್ತಿಲ್ಲ ಕ್ಲಿಯರಾಗಿ. ಮೋಸ್ಟ್ಲಿ ಇದು ಬೆನ್ನು ಇರಬೇಕು ಅಂತ ಅಂದ್ಕೊತೀನಿ. ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ಮಾಡ್ತಾ ಇರ್ತಾರೆ NT ಸ್ಕ್ಯಾನ್ನ. ಸೈಡಲ್ಲೆಲ್ಲ ಚೆಕ್ ಮಾಡ್ತಾರೆ. ಹೊಟ್ಟೆ ಬಲಭಾಗ, ಹೊಟ್ಟೆ ಎಡಭಾಗ ಮತ್ತು ಹೊಟ್ಟೆ ಮೇಲೆ ಎಲ್ಲ ಮಾಡ್ತಾರೆ. ಸೊ ನನಗೆ ಇದರಲ್ಲೇ ನೀಟಾಗಿರೋವಂಥ ಒಂದು ಬೇಬಿ ಪಿಕ್ಚರ್ ನಮಗೆ ಇದರಲ್ಲಿ ಕಾಣಿಸುತ್ತೆ. ಇದು ನನ್ನ NT ಸ್ಕ್ಯಾನ್ದು ಪಿಕ್ಚರ್. ಇದಿಷ್ಟು ಕೂಡ NT ಸ್ಕ್ಯಾನ್ ಬಗ್ಗೆ ಆಯಿತು, ಆಯಿತಾ. ಈಗ ಯಾವುದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಅಂದರೆ, ಡಬಲ್ ಮಾರ್ಕರ್ ಟೆಸ್ಟ್, ಆಯಿತಾ. ಅದನ್ನು ಯಾವಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದಕ್ಕೇನು ಕಾಸ್ಟ್ ಆಗುತ್ತೆ, ಇದಿಷ್ಟು ಇದು ಹೇಳ್ತೀನಿ. ಸೊ ಫಸ್ಟ್ ಒನ್, ಡಬಲ್ ಮಾರ್ಕರ್ ಟೆಸ್ಟ್ನ ಯಾವಾಗ ಮಾಡ್ತಾರೆ ಅಂದರೆ, ನಾವು ಯಾವ ದಿನ NT ಸ್ಕ್ಯಾನ್ನ ಮಾಡಿಸ್ತೀವೋ ಅದೇ ದಿವಸ ನಮಗೆ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸ್ತಾರೆ. ಓಕೆನಾ. ಈ ಡಬಲ್ ಮಾರ್ಕರ್ ಟೆಸ್ಟ್ನ ಹೇಗೆ ಮಾಡ್ತಾರೆ ಅಂತ ಅಂದರೆ, ನಮ್ಮ ಬ್ಲಡ್ ಸ್ಯಾಂಪಲ್ನ ತೊಗೊಂಡು ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡೋದು, ಆಯಿತಾ. ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ, ಇದು ನಾವು ಪರ್ಟಿಕ್ಯುಲರಾಗಿ ಇಷ್ಟೇ ಕಾಸ್ಟ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಒಂದೊಂದು ಸಿಟಿನಲ್ಲಿ ಒಂದೊಂದು ಥರ ಇರುತ್ತೆ. 1,500ದಿಂದ 2,500ವರೆಗೂ ಇದು ಕಾಸ್ಟ್ ಇರುತ್ತೆ. ಯಾಕೆ ಅಂತ ಅಂದರೆ, ಈ ಡಬಲ್ ಮಾರ್ಕರ್ ಟೆಸ್ಟು ಒಂದು ಕಡೆ ಟೆಸ್ಟಿಗೆ ಒಳಪಡಲ್ಲ. ಅಂದರೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಪಾಸ್ ಆಗ್ತಾ ಹೋಗುತ್ತೆ, ಆಯಿತಾ. 2, 3 ಜನನೋ 4 ಜನನೋ ಈ ಥರ ಡಾಕ್ಟ್ರುಗಳ ಹತ್ರ ಒಬ್ಬರಾದ್ಮೇಲೆ ಈ ಥರ ಪಾಸ್ ಆಗ್ತಾ ಹೋಗುತ್ತೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೊತಾರೆ. ಜೊತೆಗೆ ರಿಪೋರ್ಟ್ ಕೂಡ ನಮಗೆ ತಕ್ಷಣ ಕೊಡಲ್ಲ, ಲೇಟ್ ಆಗುತ್ತೆ. ಒಂದು ದಿನ ಇವತ್ತು ಮಾಡಿಸಿದ್ರೆ ಇವತ್ತು ಸಿಗಲ್ಲ ನಮಗೆ, ನಾಳೆನೋ ನಾಳಿದ್ದು ಈ ಥರ ಬೇರೆ ಕಡೆ. ಅಂದರೆ ಈಗ ನಾನು ನಮ್ಮ ಚಾಮರಾಜನಗರ ಡಯಾಗ್ನೋಸ್ ಸೆಂಟ್ರಲ್ಲಿ ಮಾಡಿಸ್ದೆ ಟೆಸ್ಟ್ನ, ಅದನ್ನು ಅವ್ರು ಏನು ಮಾಡ್ತಾರೆ, ಬೇರೆ ಕಡೆ ಕಳಿಸ್ತಾರೆ. ನನ್ನ ಬ್ಲಡ್ ಸ್ಯಾಂಪಲ್ನ ಬೇರೆ ಕಡೆ ಕಳಿಸ್ತಾರೆ, ಬೆಂಗಳೂರಿಗೋ ಅಥವಾ ಮೈಸೂರೋ ಈ ಥರ ಬೇರೆ ಕಡೆ ಕಳಿಸಿ ಅವರು ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಇದು ರಿಪೋರ್ಟ್ ಬರೋದು ಕೂಡ ಲೇಟ್ ಆಗುತ್ತೆ. ನನಗೆ 2 ದಿವಸನೋ 3 ದಿವಸನೋ ಏನೋ ಆಗಿತ್ತು ರಿಪೋರ್ಟ್ ಬರೋದು. ಡಬಲ್ ಮಾರ್ಕರ್ ಟೆಸ್ಟ್ನ ಯಾಕೆ ಮಾಡಿಸ್ಬೇಕು ಅಂತ. ಸೊ ಇದನ್ನು ಮಿಸ್ ಮಾಡಬೇಡಿ ಯಾರೂ. ಡಾಕ್ಟರ್ಸ್ ಮಾಡಿಸ್ತಾರೆ, ಅವ್ರಿಗೆ ಗೊತ್ತು. ತುಂಬ ಇಂಪಾರ್ಟೆಂಟ್. ಈ NT ಸ್ಕ್ಯಾನು ಅಷ್ಟೇ, ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟು ಅಷ್ಟೇ. ಇದು ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಮಿಸ್ ಮಾಡ್ಕೊಬೇಡಿ, ಮಾಡಿಸ್ಕೊಳ್ಳಿ. ಯಾಕೆ ಮಾಡಿಸ್ಬೇಕು ಅಂತ ಅಂದರೆ, ನಮ್ಗೆ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಜೆನೆಟಿಕಲಿ ಏನಾದರೂ ಡಿಸಾರ್ಡರ್ ಇದ್ದರೆ ಈಗ ಅದು ಪಾಪುಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇವಾಗ ನಮ್ಮ ತಾತನೋ ಮುತ್ತಾತನೋ ಯಾರಿಗೋ ಒಬ್ರಿಗೆ ಏನಾದರೂ ತೊಂದರೆಗಳಿದ್ದು ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಇದು ಪಾಪುಗೂ ಬರೋವಂಥ ಚಾನ್ಸಸ್, ಸೊ ಯಾವುದಾದ್ರೂ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಆ ಥರ ಏನೂ ಆಗಲ್ಲ. ಅಂಥ ಕೇಸ್ಗಳಲ್ಲಿ ಮಾತ್ರ ಜಾಸ್ತಿ ಇರುತ್ತೆ. ಜೆನೆಟಿಕಲಿ ಡಿಸಾರ್ಡರ್ ಇದ್ದರೆ ಮಾತ್ರ ಆ ಥರ ಒಂದು ನಮ್ಮ ವಂಶ ಪಾರಂಪರ್ಯವಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಮಗುಗೆ ಬರೋವಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಹೇಗೆ ಅಂತ ಅಂದರೆ, ಇವಾಗ ಅಮ್ಮನಲ್ಲಿ ಒಂದು ಕ್ರೋಮೋಸೋಮ್ ಮತ್ತು ಅಪ್ಪಂದು ಒಂದು ಕ್ರೋಮೋಸೋಮ್, ಬೇಬಿಗೆ ಹೇಳ್ತಾ ಇರೋದು ನಾನು. ಎರಡು ಅಂದರೆ ಅಮ್ಮನಿಂದ ಒಂದು ಕ್ರೋಮೋಸೋಮ್ ಬರುತ್ತೆ, ಅಪ್ಪನಿಂದ ಒಂದು ಕ್ರೋಮೋಸೋಮ್ ಬರುತ್ತೆ. ಆವಾಗ ಎಷ್ಟಾಯಿತು, 2 ಕ್ರೋಮೋಸೋಮ್ ಆಯಿತು, ಆಯಿತಾ. 2 ಕ್ರೋಮೋಸೋಮ್ಗಿಂತ ಕೆಲವೊಂದು ಸಲ 3 ಕ್ರೋಮೋಸೋಮ್ ಬಂದುಬಿಟ್ರೆ ಅಂಥ ಸಂದರ್ಭದಲ್ಲಿ ಮಗುಗೆ ಏನಾದರೂ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಏನು ತೊಂದರೆ ಆಗ್ಬೋದು ಅಂತಂದರೆ, ಈಗ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರಲ್ವ, ಅದು ಗೊತ್ತಾಗೋದು ಇದರಿಂದಾನೆ. ಅದು ಗೊತ್ತಾಗುತ್ತೆ ಅಂದರೆ ಮಗು ಹುಟ್ಟಿದ ಮೇಲೆ ನಾವು ಅದನ್ನು ನೋಡ್ಕೋಬೋದಾ, ಅದು ಈಗ ಇವಾಗ ನಾವೆಲ್ಲ ನಾರ್ಮಲ್ ಇದ್ದೀವಿ. ಸೊ ಆ ಮಗು ನಾರ್ಮಲ್ ಆಗಿರುತ್ತಾ ಅಥವಾ ಅಬ್ನಾರ್ಮಲ್ ಆಗಿರುತ್ತಾ, ಹೆಂಗಿರುತ್ತೆ ಅನ್ನೋದನ್ನೆಲ್ಲನೂ ನಮಗೆ ಈ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ. ಎಷ್ಟು ಗೊತ್ತಾಗುತ್ತೆ ಅಂದರೆ, ಸುಮಾರು 95-98 ಭಾಗ ಗೊತ್ತಾಗ್ಬಿಡುತ್ತೆ. ಒಂದು 2% ಮಾತ್ರ ಕೆಲವೊಂದು ಗೊತ್ತಾಗಲ್ಲ, ಅದರಿಂದ ಪ್ರಾಬ್ಲಮ್ ಇದ್ರೂ ಗೊತ್ತಾಗಲ್ಲ. ಉದಾಹರಣೆಗೆ ಇವಾಗ ಮಗುಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಇಂಥ ಕೆಲವೊಂದು ಮಾತ್ರ ನಮಗೆ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸಿದ್ರೂ ಗೊತ್ತಾಗಲ್ಲ. ಇಲ್ಲ ಅಂದರೆ ನಮಗೆ ಉಳಿದಿದ್ದೆಲ್ಲ ನಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಆ ಒಂದು ರೀಸನ್ಗೇ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸಲೇಬೇಕು, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಗು ಹೇಗಿದೆ ಅಂತ. ಅಂದರೆ ಈಗ ಸ್ಕ್ಯಾನಿಂಗ್ನ ಮಾಡಿದಾಗ ನಮಗೆ ಫಿಸಿಕಲಿ ಮಗು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮೆಂಟಲಿ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ವಾ. ಅದನ್ನು ತಿಳ್ಕೊಬೇಕು ಅಂದರೆ ನಾವು ಡಬಲ್ ಮಾರ್ಕರ್ ಟೆಸ್ಟ್ನ. ಸೊ ಈ ಥರ ಆದಾಗ ಏನಾಗುತ್ತೆ, ಕೆಲವರು ತಾಯಿಯಂದ್ರನ್ನ ದೂಷಣೆ ಮಾಡೋರು ಇರ್ತಾರೆ. ಸೊ ನಿನ್ನಿಂದ ಹಿಂಗಾಯಿತು ಅಂತ. ಅಂದರೆ ಇವಾಗ ಹೆಣ್ಮಗು ಹುಟ್ಟಿದ್ರೆ ಇವತ್ತಿನ ದಿನದಲ್ಲೂ ಕೂಡ ಕೆಲವರು ಅಮ್ಮನೇ ಕಾರಣ, ಇವಳು ಹೆಣ್ಮಗುನ
ಹೆತ್ತಿದ್ದಾಳೆ, ಇವಳು ಹಂಗೆ ಇವಳು ಹಿಂಗೆ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಎಷ್ಟೋ ಜನಗೆ ಇವತ್ತಿಗೂ ಗೊತ್ತಿಲ್ಲ ಮಗು ಹೆಣ್ಣೋ ಗಂಡು ಅನ್ನೋದು ಡಿಸೈಡ್ ಆಗೋದು ಅಮ್ಮನಿಂದ ಅಲ್ಲ ಅಪ್ಪನಿಂದ ಅಂತ. ಸೊ ಅದೇ ಥರ ಇದೂ ಇದಕ್ಕೆ ಕಾರಣ ಅಮ್ಮನ ಅಂದರೆ ಇಲ್ಲ, ಅಪ್ಪನ ಅಂದರೆ ಇಲ್ಲ, ಯಾರೂ ಕಾರಣ ಅಲ್ಲ. ಇದೆಲ್ಲ ಒಂದು ಪ್ರಕೃತಿದತ್ತವಾಗಿ ನಡೆಯುವಂಥದ್ದು. ಇದಕ್ಕೆ ನಾವು ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ. ಇದರಲ್ಲಿ ಅಮ್ಮಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅಪ್ಪಂದು ತಪ್ಪು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಎಂಥವ್ರಿಗೆ ಅಂದರೆ ಎಂತಹ ತಾಯಂದರಿಗೆ ಈ ಥರ ಒಂದು ಮಗುಗೆ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದರೆ, ಏನಾದರೂ ತಾಯಿಗೆ ಡಯಾಬಿಟಿಕ್ ಇದ್ದರೆ, ಅಂದರೆ ಸಕ್ಕರೆ ಕಾಯಿಲೆ ಏನಾದರೂ ಇದ್ದರೆ, ಮತ್ತು IVF ಏನಾದರೂ ಮಾಡಿಸ್ಕೊಂಡಿದ್ರೆ, ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ. ಜೊತೆಗೆ 35 ವರ್ಷದ ಮೇಲ್ಪಟ್ಟಿದ್ರೆ ತಾಯಿಗೆ, ಸೊ ಯಾಕೆ ಬೇಗ ಮಗುನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ. ಏಜು ಜಾಸ್ತಿ ಆಗಿ ಆದಮೇಲೆ ಮಕ್ಕಳು ಆಗುತ್ತಲ್ವ, ಅಂಥವ್ರಿಗೆ, ಅಂದರೆ ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಅಲ್ಲ, ಕೆಲವ್ರಿಗೆ ಆಯಿತಾ. ಈಗ ಡಯಾಬಿಟಿಕ್ ಇದ್ದವ್ರಿಗೆಲ್ಲರಿಗೂ ಅವ್ರ ಎಲ್ಲ ಮಕ್ಕಳಿಗೂ ಹಾಗೆ ಆಗುತ್ತಾ ಅಂದರೆ ಇಲ್ಲ, ಆಗೋ ಸಾಧ್ಯತೆಗಳು ಇರುತ್ತೆ ಅಂತ ಅಷ್ಟೇ ಹೇಳ್ಬೋದು. ನಾವು ಯಾವುದನ್ನು ಪರ್ಟಿಕ್ಯುಲರಾಗಿ ಹೀಗೆ ಅಂತ ಹೇಳಕ್ಕೆ ಬರಲ್ಲ. ಸೊ ಈ ಒಂದು ಕಾರಣಗಳನ್ನ ಹೇಳ್ಬೋದಷ್ಟೇ, ಈ ಥರ ಇದ್ದರೆ ಹಿಂಗಾಗತ್ತೆ ಆಗಬಹುದು ಅಂತ ಹೇಳ್ಬೋದೇ ಹೊರತು ಪರ್ಟಿಕ್ಯುಲರಾಗಿ ಇದ್ದೇ ಕಾರಣಕ್ಕೆ ಮಗು ಹಿಂಗಾಗಿತ್ತು ಅಂತ ನಾವು ಏನೂ ಹೇಳಕ್ಕೆ ಬರಲ್ಲ ಆಯಿತಾ. ಒಂದು ಏಜ್ ಫ್ಯಾಕ್ಟರ್ ಇರುತ್ತೆ, ಇನ್ನೊಂದು IVF ಇದ್ದರೆ, ಜೊತೆಗೆ ಶುಗರ್ ಇದ್ದರೆ, ಈ ಒಂದು ಮುಖ್ಯವಾಗಿ ಈ ಒಂದು ಕಾರಣಗಳು ಅಷ್ಟೇ. ಆ ಥರ ಇದ್ದಾಗ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ವಂಶ ಪಾರಂಪರ್ಯವಾಗಿ ಯಾರಿಗಾದರೂ ಆ ಥರ ಒಂದು ಸಮಸ್ಯೆ ಇದ್ದರೆ, ಇದಿಷ್ಟು ಯಾಕೆ ಮಾಡಿಸ್ಬೇಕು ಅಂತ ನಾನು ಇನ್ನೂ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಆಯಿತಾ. ಯಾಕೆ ಮಾಡಿಸ್ಬೇಕು ಅಂತ ಅಂದರೆ, ಮಗುನ ನಾವು ಇಟ್ಕೋಬೇಕಾ ತೆಗೆಸ್ಬೇಕಾ ಅಷ್ಟೇ, ಓಕೆನಾ. ಇವಾಗ ಆ ಥರ ಏನಾದರೂ ಮಗು ಹುಟ್ಟಿತು ಅಂತ ಇಟ್ಕೊಂಬಿಡಿ, ಇಲ್ಲ ಸೊ ಡಾಕ್ಟ್ರು ಹೇಳ್ತಾರೆ ನಮಗೆ ಏನು ಮಾಡಬೇಕು ಅಂತ. ಸೊ ಇವಾಗ NT ಸ್ಕ್ಯಾನ್ ಮಾಡಿದ್ರು ಆಯಿತಾ, ರಿಪೋರ್ಟ್ ಬಂತು, ಅದರಲ್ಲಿ ಹೈ ರಿಸ್ಕ್ ಇದೆಯಾ ಲೋ ರಿಸ್ಕ್ ಇದೆಯಾ ಅಂತ ತೋರಿಸ್ತಾರೆ. ಸೊ ಲೋ ರಿಸ್ಕ್ ಇದ್ದರೆ ಏನು ತೊಂದರೆ ಇಲ್ಲ, ಹೈ ರಿಸ್ಕ್ ಇದೆ ಅಂತ ಅಂದರೆ ಸೊ ಡಾಕ್ಟ್ರು ಹೇಳ್ತಾರೆ, ನಮಗೆ ಸಜೆಸ್ಟ್ ಮಾಡ್ತಾರೆ, ಇನ್ನೂ ಒಂದಷ್ಟು ಟೆಸ್ಟ್ಗಳನ್ನ ಮಾಡ್ತಾರೆ. ಆ ಥರ ಹೈ ರಿಸ್ಕ್ ಇದೆ ಅಂತ ಬಂದ ಮಾತ್ರಕ್ಕೆ ಮಗು ಹೀಗೆ ಆಗಿಬಿಟ್ಟಿದೆ ಅಂತ ಅಲ್ಲ, ಇನ್ನೊಂದಷ್ಟು ಟೆಸ್ಟ್ಗಳನ್ನ ಮಾಡಿಸ್ತಾರೆ ಅವಾಗ. ಅದರಿಂದ ಇನ್ನೊಂದಷ್ಟು ಕ್ಲಾರಿಟಿನ ತೊಗೊಂಡು ಆಮೇಲೆ ಡಾಕ್ಟ್ರ್ ನಮಗೆ ಸಜೆಸ್ಟ್ ಮಾಡ್ತಾರೆ, ನೀವು ಈ ಮಗುನ ತೆಗೆಸ್ಬೇಕಾ ಅಥವಾ ಇಟ್ಕೋಬೇಕಾ ಅಂತ. ಅವ್ರು ಹೇಳ್ಬೋದು ಈ ಥರ ಇದೆ ಅಂತ. ಸೊ ಅದನ್ನು ತೆಗೆಸೋದು ಬಿಡೋದು ಪೇರೆಂಟ್ಸ್ಗೆ ಬಿಟ್ಟಿದ್ದು, ಅಪ್ಪ ಅಮ್ಮಂಗೆ ಬಿಟ್ಟಿದ್ದು. ಇಲ್ಲ ಏನಾದರೂ ಪರವಾಗಿಲ್ಲ, ನನಗೆ ಮಗು ಬೇಕು, ಅದು ಹೆಂಗಾದರೂ ಹುಟ್ಟಿರಲಿ ಮಗು, ಅದನ್ನು ನಾನು ನೋಡ್ಕೊತೀನಿ ಅನ್ನೋ ಅಂಥ ಪೇರೆಂಟ್ಸ್ ಆದರೆ ಮಗುನ ಇಟ್ಕೊತಾರೆ. ಸೊ ಬೇಡ, ಸುಮ್ಮನೆ ಯಾಕೆ ಸಮಸ್ಯೆ, ಆ ಮಗುಗೂ ಕಷ್ಟ ನಮಗೂ ಕಷ್ಟ, ಬೇಡ ಅಂತ ಅನ್ನೋರಾದರೆ ಮಗುನ ತೆಗೆಸ್ತಾರೆ. ಇಲ್ಲ ನಾವು ನೋಡ್ಕೊತೀವಿ, ಹುಟ್ಟಿದ ಮೇಲೆ ನಾವು ಮಗುನ ಈಗ ಎಷ್ಟೊಂದು ಇಂಪ್ರೂವ್ ಆಗಿದೆ ಅಲ್ವಾ, ಮೆಡಿಕಲ್ ಎಷ್ಟು ಇಂಪ್ರೂವ್ ಆಗಿದೆ, ನಾವು ಏನಾದರೂ ಮಾಡ್ತೀವಿ, ಏನೋ ಟ್ರೀಟ್ಮೆಂಟ್ ಕೊಡಿಸಿ ನಾವು ಮಗುನ ಸರಿ ಮಾಡ್ತೀವಿ ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಮಗು ಹುಟ್ಟಿದ ಮೇಲೆ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಅಲ್ಲಿ 3 ಕ್ರೋಮೋಸೋಮ್ ಬಂದಿದೆ, ನಾವು ಕ್ರೋಮೋಸೋಮ್ನ ರಿಮೂವ್ ಮಾಡೋಕ್ಕಾಗಲ್ಲ, ಅದು ಸಾಧ್ಯನೇ ಇಲ್ಲ. ಸೊ 2 ಕ್ರೋಮೋಸೋಮ್ ಇರಬೇಕು, ಮಿಸ್ ಆಗಿ 3 ಕ್ರೋಮೋಸೋಮ್ ಬಂದಿದೆ. ಆ ಒಂದು ಕ್ರೋಮೋಸೋಮ್ನ ಎಕ್ಸ್ಟ್ರಾ ಇರೋದ್ರಿಂದ ಆ ಥರ ಡಿಸೀಸ್ ಇದೆ, ಆ ಥರ ಒಂದು ತೊಂದರೆ ಬಂದಿದೆ, ಅದನ್ನು ರಿಮೂವ್ ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಏನೋ ನಾವು ಮಗುಗೆ ಹೆಲ್ಪ್ ಮಾಡ್ಬೋದು ಅಷ್ಟೇ ಆಯಿತಾ, ಏನೋ ಸಹಾಯ ಮಾಡ್ಬೋದು, ಹಂಗೆ ಮಾಡ್ಕೊಡ್ಬೋದು, ಇದು ಮಾಡ್ಕೊಡ್ಬೋದು, ಎತ್ಕೊಂಡು ಓಡಾಡ್ಬೋದು, ತಿನ್ನಿಸ್ಬೋದು, ಊಟ ಮಾಡಿಸ್ಬೋದು, ಹೇಳ್ಕೊಡ್ಬೋದು, ಅಷ್ಟು ಬಿಟ್ಟರೆ ನಾವು ಮಗುನ ಅದು ಬೆಳೆದ ಮೇಲಾಗಲಿ ಇನ್ಯಾವಾಗಲಿ ಸಣ್ಣ ಮಗುನೇ ಆಗಲಿ ನಾವು ಮಗುನ ಕ್ಯೂರ್ ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದಿಷ್ಟನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ತಾರೆ. ಇದರಲ್ಲಿ ಸುಮಾರು ಏನೇನೋ ಇಟ್ಕೊಂಡು ಟ್ಯಾಲಿ ಮಾಡಿ ನೋಡ್ತಾರೆ ಈ ಡಬಲ್ ಮಾರ್ಕರ್ ಟೆಸ್ಟಲ್ಲಿ. ಸೊ ಈಗ ಅಮ್ಮಂದ್ರದ್ದು ಏಜ್ ಇರ್ಬೋದು, ಮತ್ತು ಅವ್ರದ್ದು ಬ್ಲಡ್ಡು, ಅವ್ರದ್ದು NT ಸ್ಕ್ಯಾನ್ ರಿಪೋರ್ಟು, ಅದೆಲ್ಲನೂ ಇಟ್ಕೊಂಡು ಈ ಬ್ಲಡ್ ಸ್ಯಾಂಪಲ್ ಜೊತೆ ಅಮ್ಮನ ಬ್ಲಡ್ ಸ್ಯಾಂಪಲ್ ಜೊತೆ ಒಂದೊಂದು ಟ್ಯಾಲಿ ಮಾಡಿ ಅದನ್ನು ಹೆಂಗೆ ಕೊಡ್ತಾರೆ ಅಂತಂದರೆ ರೇಷ್ಯೂ ರೂಪದಲ್ಲಿ ನಮಗೆ ರಿಪೋರ್ಟ್ನ ಕೊಡ್ತಾರೆ. ನನಗೆ ಸಿಗ್ತಾ ಇಲ್ಲ, ನನಗೆ ರಿಪೋರ್ಟ್ ಎಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದ್ದಿದ್ರೆ ನಾನು ನಿಮಗೆ ಡಬಲ್ ಮಾರ್ಕರ್ ಟೆಸ್ಟ್ ರಿಪೋರ್ಟನ್ನ ನಾನು ತೋರಿಸ್ತಿದ್ದೆ, ನನಗೆ ಎಲ್ಲೋ ಸಿಗ್ತಾ ಇಲ್ಲ. NT ಸ್ಕ್ಯಾನ್ ಸಿಕ್ಕಿದೆ, ಬಟ್ ಡಬಲ್ ಮಾರ್ಕರ್ ಟೆಸ್ಟ್ ನನಗೆ ಸಿಗ್ತಾ ಇಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ, ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಸಿಂಪಲ್ ಅಷ್ಟೇ, ಮಗು ಬೇಕಾ ಬೇಡವಾ ಅನ್ನೋದನ್ನು ತಿಳ್ಕೊಳ್ಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸ್ತಾರೆ. ಸೊ ಇದಿಷ್ಟು ನನಗೆ ಏನು ಗೊತ್ತು, ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟು ಮತ್ತು ಅದು ಯಾಕೆ ಏನು ಅದರಲ್ಲಿ ಏನೇನು ಗೊತ್ತಾಗುತ್ತೆ ಅದೆಲ್ಲನೂ ನಾನು ಅದರಲ್ಲಿ ಮೇಯ್ನಾಗಿ ಏನೇನೇನೆಲ್ಲ ಗೊತ್ತಾಗುತ್ತೆ ಎಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.